ಕೇಳಿದಾಗ ಇಲ್ಲಿ ಒಂದು ತುಂಬ ನಡಿಬಾರ್ದಂಥ ಘಟನೆ 22ನೇ ತಾರೀಕು ಕಿತ್ತೂರಲ್ಲಿ ನಡೆದೋದು. ಅದು ನನಗೆ ಗಮನಕ್ಕೆ ತಡವಾಗಿ ಬಂದರೆ ಹೆಚ್ಚು ಕಮ್ಮಿ 6 ದಿವಸ ಆಗಿದೆ. ಏನು ವಿಚಾರ ಅಂತಂದರೆ, ಹಾಸನ್ ಸರ್ಕಲಲ್ಲಿ ಸುಮಾ ಬಾರ್ ಅಂತ ಒಂದು ಸ್ಥಳದಲ್ಲಿ ಸುಪ್ರೀಂ ಸೂರ್ಯ ಅನ್ನೋರು ನಿಂತ್ಕೊಂಡಿರ್ತಾರೆ ರಸ್ತೆ ಬದಿಯಲ್ಲಿ. ಅವರ ಚಿಕ್ಕಪ್ಪ ಏನೋ ಬಾರ್ನಲ್ಲಿ ಎಣ್ಣೆ ತೊಗೋಬೇಕು, ಆ ಡ್ರಿಂಕ್ಸ್ ತೊಗೋಬೇಕು ಅಂತ ಹೋಗಿರ್ತಾರಂತೆ. ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯತೀಶ್ ಅವರು ಗಸ್ತು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ಪೊಲೀಸ್ ಯತೀಶ್ ಅವರು ಏಕಾಏಕಿ ಇವ್ರ ಮೇಲೆ ದಾಳಿ ಮಾಡ್ತಾರೆ ಅಂತ ಅವರು ದೂರಿನ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಇರುವಂಥದ್ದು ಜನರನ್ನ ರಕ್ಷಣೆ ಮಾಡಲಿಕ್ಕೆ. ಸರ್ಕಾರ ಕಾಕಿ ಕೊಟ್ಟಿರುವಂಥದ್ದು, ಅವರಿಗೆ ಕಾಕಿಯಿಂದ ಸಂಬಳ ಕೊಡ್ತಾ ಇರೋಂಥದ್ದು ಜನರ ತೆರಿಗೆಯಿಂದ. ಇವರು ನನ್ನ ಹೆಗಲ ಮೇಲೆ ನಾನು ಕೂಡ ವಿಡಿಯೋ ನೋಡಿದೆ, CCTV ದೃಶ್ಯಾವಳಿಯನ್ನು ನೋಡಿದೆ. ಒಬ್ಬ ಕ್ರಿಮಿನಲ್ನ ಕರ್ಕೊಂಡು ಹೋಗೋ ರೀತಿಯಲ್ಲಿ ಪೊಲೀಸ್ ಜೀಪ್ ಒಳಗಡೆ ಹಾಕ್ಕೊಂಡಿದ್ದಾರೆ. ತಪ್ಪು ಇದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಏನೇ ಕ್ರೈಮ್ ಮಾಡಿದರೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಪಬ್ಲಿಕ್ ಪ್ಲೇಸ್ನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಬೇಕಾಗಿ ನಡೆಸ್ಕೊಳ್ಳೋ ಆಗಿಲ್ಲ. ಆದರೆ ಕಾಲಲ್ಲಿ ಒದ್ದಿರೋದು ಕೂಡ CCTVನಲ್ಲಿ ಕಾಣ್ತಾ ಇದೆ, ದೃಶ್ಯ ಇದೆ. ಯಾಕೆ ಇಷ್ಟು ದರ್ಪ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಷ್ಟು ಈ ದಲಿತರ ಮೇಲೆ ಯಾಕೆ ಇಷ್ಟೊಂದು ಕೋಪ? ಅದು ಕೂಡ ಮಾನ್ಯ ಗೃಹ ಸಚಿವರು ಇದೇ ದಲಿತ ಸಮುದಾಯಕ್ಕೆ ಸೇರಿರುವಂಥದ್ದು. ಗೃಹ ಸಚಿವರಿಗೆ ಇದು ಕಾಣ್ತಾ ಇಲ್ವಾ? ಕಳೆದ ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದೀವಿ. ವಿಷಯ ಡಿಬೇಟ್ ಅಂತ ಅಲ್ಲ, ಈ ವಿಷಯ ಮಾತಾಡಬೇಕಾಗಿರೋದು. ಇದು ಕಳೆದ ಒಂದೂವರೆ 2 ತಿಂಗಳಿಂದ ನೋಡ್ತಾ ಇದ್ದೀವಿ. ಅವನು ಯಾರೋ ಗುಲಾಮರ ಅಪ್ಪ ಅಂತ ಫೇಸ್ಬುಕ್ನಲ್ಲಿ ಬಾಯಿಗೆ ಬಂದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಕಾರಣಕ್ಕಾಗಿಯೇ ಇವತ್ತು ಪೊಲೀಸ್ ಇಲಾಖೆ ಎಷ್ಟು ಚೆನ್ನಾಗಿರುವಂಥದ್ದು. ಅದೇ ಪೊಲೀಸ್ ಇಲಾಖೆ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತೊಂದರೆ ಆಗ್ತಾ ಇದೆ, ಇಲಾಖೆ ಕಣ್ಮುಚ್ಚಿ ಕೂತಿದೆ. ಅದೇ ಸಮುದಾಯಕ್ಕೆ ಸೇರಿದಂತಹ ಗೃಹ ಮಂತ್ರಿ ನಾನು ಮಾತಾಡ್ತೇನೆ, ನಾನು ಕೆಲಸ ಮಾಡಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾ ಇದೆ. ಯಾಕಿಷ್ಟು ಅಸಹನೆ ದಲಿತರ ಮೇಲೆ ಅಂತ? ಆಯ್ತು, ದಲಿತರು ಏನ್ ತಪ್ಪು ಮಾಡಿದ್ದಾರೆ ನಿಮ್ಗೆ? ಅಂತದ್ದು ಏನ್ ಮಾಡಿದ್ದಾರೆ? ಇದಕ್ಕೆ ಉತ್ತರವನ್ನು ಗೃಹ ಸಚಿವರೇ ಕೊಡಬೇಕು. ಗೃಹ ಸಚಿವರೇ, ನಿಮ್ಮ ಇಲಾಖೆಯ ಅಧಿಕಾರಿಗಳ ದರ್ಪವನ್ನು ನೀವು ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಇದೇ ದಲಿತ ಸಮುದಾಯದವರು ಸೇರ್ಕೊಂಡು ನಿಮ್ಮನ್ನ ಕೆಳಗಿಳಿಸುವಂತ ಕಾಲ ಬಂದೇ ಬರುತ್ತೆ. ಯಾವತ್ತೂ ಕೂಡ ಸಮುದಾಯದ ಪರ ಫಸ್ಟ್ ನಿಂತ್ಕೋಬೇಕು. ಆ ಸಮುದಾಯ ಅನ್ನೋ ಕಾರಣಕ್ಕೆ ನೀವು ಗೃಹ ಸಚಿವರಾಗಿರುವಂಥದ್ದು. ಆ ಸಮುದಾಯ ಆಂಧ್ರ ಹೋಗಿದ್ದು ಕೋರ್ಟ್ಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ. ಇದೇ ನಿಮ್ಮ ತವರು ಜಿಲ್ಲೆಯಲ್ಲೇ ಇತ್ತೀಚೆಗೆ ಅಟ್ರಾಸಿಟಿ ಕೇಸ್ಗಳು ತುಂಬಾ ಆಗ್ತಾ ಇದೆ. ಅದನ್ನ ನೀವು ಗಮನಕ್ಕೆ ತಗೋತಾ ಇಲ್ಲ. ಯಾಕೆ ಈ ವಿಷಯ ನಿಮ್ ಗಮನಕ್ಕೆ ಬಂದಿಲ್ವಾ? 6 ದಿವಸ ಆಗಿದೆ, ಇವತ್ತಿಗೂ ಕೂಡ ಯಾವುದೇ ಇಲ್ವಾ? DYSP ಇಲ್ವಾ ಇಲ್ಲಿ? ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ವಾ ಇಲ್ಲಿ? ಗಮನಕ್ಕೆ ಹೋಗಿಲ್ವಾ? ಆಯ್ತು, ಇವ್ರೇನೋ ತಪ್ಪು ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅವ್ರನ್ನ ಆ ಬಾರ್ ಮುಂದೆ ಏನಕ್ಕೆ ನೀವು ಹೊಡೆದ್ರಿ? ಯಾಕೆ ನೀವು ಜಾತಿ ನಿಂದನೆಯನ್ನ ಮಾಡಿದ್ದೀರಾ? ನಿಮಗೆ ಯಾರು ಪವರ್ ಕೊಟ್ಟಿದ್ದು ಜಾತಿ ನಿಂದನೆ ಮಾಡ್ಲಿಕ್ಕೆ? ಯತೀಶ್ ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ. ಇವತ್ತು ನೀವು ಕಾಕಿ ಹಾಕೊಂಡಾಗ ಅಷ್ಟೇ ನೀವು ಪೊಲೀಸರು, ನಿಮ್ಮ ಒಳಗೆ ಕಾಕಿ ಒಳಗಡೆ ಒಬ್ಬ ಮನುಷ್ಯ ಇರಬೇಕು. ಜಾತಿ ನಿಂದನೆ ಮಾಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಯಾಕಂದ್ರೆ ದೂರದಲ್ಲಿ ಇಲ್ಲೇ ಇದೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದೂರದಲ್ಲಿ ಬರ್ತಾರೆ. ಇದು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತಾ ಇದೆ. ಇದಕ್ಕೆ ನೀವು ತಕ್ಕ ಉತ್ತರವನ್ನ ಕೊಡಲೇಬೇಕಾಗ್ತದೆ. ಯಾಕಂತಂದ್ರೆ ತುಂಬಾ ಜನ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಹಿಂದಿಂದನೂ ಕೂಡ ನಿಮ್ದು ಇದೇ ನಿಮ್ಮ ಪೊಲೀಸ್ ಇಲಾಖೆ ಸೇರಿದಾಗಿಂದ ನಿಮ್ಮ ಕಾರ್ಯವೈಖರಿ ಹಿಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಬಿಚುಯಲಿ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಿಮಗೆ ದಲಿತರ ಮೇಲೆ ಅಷ್ಟೊಂದು ಅಸಹನೆ? ಬಸವಣ್ಣನ ತತ್ವದಲ್ಲಿ ನೀವು ಬದುಕಬೇಕಲ್ವಾ? ನೀವು ಬಸವಣ್ಣನ ತತ್ವ ಆದರ್ಶಗಳಲ್ಲಿ ನೀವು ಬದುಕಬೇಕಲ್ವಾ? ಯಾಕೆ ನಿಮಗೆ ಇಷ್ಟೊಂದು ದರ್ಪ, ಇಷ್ಟೊಂದು ಅಸಹನೆ ದಲಿತರು ಕಂಡ್ರೆ? ದಯಮಾಡಿ ನೀವು ತಪ್ಪು ಮಾಡಿದ್ದೇ ನಿಜ ಆದರೆ ಕ್ಷಮೆ ಕೇಳಿ. ತಪ್ಪೇನಾಗಲ್ಲ, ದೊಡ್ಡವರಾಗ್ತಾರೆ ನೀವು ಕ್ಷಮೆ ಕೇಳಿದ್ರೆ. ಕಾಕಿ ಕೊಟ್ಟಿರೋದು ಇದೇ ಪ್ರಜೆಗಳೇ. ಇವರ ಕಟ್ಟೋ ತೆರಿಗೆ ಹಣದಿಂದ ನೀವು ಸಂಬಳ ಕೊಡುವಂಥದ್ದು. ಆಯ್ತು, ನೀವೇನಂತ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಿದ್ದೀರಾ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಿರೋದಕ್ಕೆ ಟೆಸ್ಟನ್ನು ಮಾಡಿಸಿದ್ದೀರಾ. ಅವ್ರಿಗೆ ಕುಡಿದಿದ್ದಕ್ಕೆ ಪ್ರೂಫ್ಸ್ ಇದೆಯಾ ಹೇಳಿ. ಇದ್ರೆ ಅವ್ರು ತಪ್ಪು ಮಾಡಿದ್ರೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಸರ್. ನೀವು ಏನಕ್ಕೆ ನೀವು ಪಬ್ಲಿಕ್ ಪ್ಲೇಸಲ್ಲಿ ಅವ್ರನ್ನ ಮನಸ್ಸೋ ಇಚ್ಛೆ ತಳಿಸಿದ್ದೀರಾ? ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ಇವತ್ತು ಇಲ್ಲೇನು ದಲಿತ ಸಂಘಟನೆಗಳಾಗಿರ್ಬೋದು, ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ತಿಪ್ಟೂರು ತಾಲೂಕಿನ ಎಲ್ಲ ಮನುಷ್ಯ ಪ್ರೇಮಿಗಳು, ಮಾನವ ಬಂಧುತ್ವ ಇರುವಂತಹ ಜನರು ಸೇರ್ಪಡೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಕೊಡಲೇಬೇಕು. ಅಂಡ್ ನೀವು ತಪ್ಪು ಮಾಡಿದ್ರೆ ಇದಕ್ಕೆ ಸರಿಯಾದ ಪಾಠವನ್ನ ನಾವು ಅಂಬೇಡ್ಕರ್ ವಾದಿಗಳು ನಿಮಗೆ ಕಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಜೈ 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 ಭೀಮ್. ಸರ್ ತಮ್ಮ ಹೆಸರು? ಸಾಕ್ಯ ಗೌತಮ್. ಏನು ಸರ್? ಸಾಕ್ಯ ಗೌತಮ್. ಅವರ ಜೀಪ್ನ ಕಡೆಗೆ ಕೊರಡು ಪಟ್ಟಿ ಹಿಡಿದು ಹೊಡೆದುಕೊಂಡು ಜೀಪ್ಗೆ ಹತ್ತು ಎಂದು ಕಾಲಿನಿಂದ ಒದೆಯುತ್ತಾ ಜೀಪ್ಗೆ ನುಗ್ಗಿ ಹತ್ತಿಸಿದ್ದಾರೆ. ಈ ಸಮಯದಲ್ಲಿ ಅವನ ಹತ್ತಿರ ಇದ್ದ ಬಂಗಾರದ ಕೊರಳ ಚೈನ್ ಹಾಗೂ ಆತನ ಹೊಸ ಮೊಬೈಲ್ ತೆಗೆದುಕೊಳ್ಳಲು ಅವರ ತಂದೆ ಹತ್ತಿರ ತೆಗೆದುಕೊಂಡಿದ್ದ 20,000 ಹಣವನ್ನು ಸಹ ಕಸಿದುಕೊಂಡಿರುತ್ತಾರೆ. ನಂತರ ಸುಮಾರು 10 ನಿಮಿಷದಲ್ಲಿ ಜೀಪ್ನಲ್ಲೇ ಇರಿಸಿ ಹಾಗೂ ಆತನ ಬೈಕ್ ಕೀಯನ್ನು ಕಸಿದುಕೊಂಡು ನಿಲ್ಲಿಸಿದ ಬೈಕ್ನನ್ನು ಯಾವುದೇ ದೂರು ಇಲ್ಲದೆ ದೌರ್ಜನ್ಯದಿಂದ ಗಾಡಿಯನ್ನು ತೆಗೆದುಕೊಂಡು ಠಾಣೆಯ ಹತ್ತಿರ ನಿಲ್ಲಿಸುತ್ತಾರೆ. ಈತನನ್ನು ಠಾಣೆಗೆ ಕರೆದೊಯ್ದು ಹಿಂಸೆ ನೀಡಿ ಅವನ ಮೊಬೈಲ್ ಕಿತ್ತುಕೊಂಡು ಅವನು ಯಾರಿಗೂ ಫೋನ್ ಮಾಡದ ರೀತಿ ನೋಡಿಕೊಂಡಿರುತ್ತಾರೆ. ರಾತ್ರಿಯೆಲ್ಲ ಸ್ಟೇಷನ್ನಲ್ಲೇ ಇರಿಸಿರುವ ವಿಚಾರ ಅವರ ತಂದೆಗೆ ತಿಳಿದಾಗ ಠಾಣೆಯ ಬಳಿ ಹೋಗಿ ನೋಡಿದಾಗ ಅವನನ್ನು ಯಾವುದೋ ಸ್ಮಗ್ಲರ್ ಮಾಡಿರುವ ಥರ ಕೂರಿಸಿದ್ದನ್ನು ಅಲ್ಲಿಂದ ಠಾಣಾ ಪಿಸಿಯನ್ನು ಕೇಳಿದಾಗ SI ರವರು ಕರೆದುಕೊಂಡು ಬಂದಿರುತ್ತಾರೆ ಎಂದು ತಿಳಿಸಿದಾಗ ಅವರ ತಂದೆ SI ಅವರಿಗೆ ಕಾಲ್ ಮಾಡಿದ್ದರು. SI ರವರು ಇವರಿಗೆ ಕೇಸ್ ದಾಖಲಿಸಿರುತ್ತಾರೆ. ಈ ಸಮಯದಲ್ಲಿ ಈತನ ಮೇಲೆ ಯಾವುದೇ ದೂರು ಇಲ್ಲದಿದ್ದರೂ ಅಮಾನವಾಗಿ ಹಲ್ಲೆ ಮಾಡಿರುವ, ಗೂಂಡಾ ರೀತಿಯ ವರ್ತಿಸಿರುವ ಹಾಗೂ ಕರ್ತವ್ಯ ಲೋಪ ಎಸಗಿರುವ ಮತ್ತು ಜಾತಿಯಿಂದಲೇ ಮಾಡಿರುವ SI ಯತೀಶ್ ರವರ ಮೇಲೆ ತನಿಖೆ ನಡೆಸಿ SC/ST ಕಾಯ್ದೆ ಅಡಿ ಹಾಗೂ ಗೂಂಡಾ ಕಾಯ್ದೆ ಅಡಿ ಕೇಸ್ ದಾಖಲಿಸಿ ನೊಂದಿತ ದಲಿತ ಯುವಕನಿಗೆ ನ್ಯಾಯ ಕೊಡಿಸಬೇಕೆಂದು ಹಾಗೂ ಈ ಘಟನೆಯ ಸುಮಾಬಾರ್ನ CCTV ದೃಶ್ಯವನ್ನು ಸಂಘಟನೆಗಳು ಪಡೆದುಕೊಂಡಿದ್ದು ಎಲ್ಲ ಸಂಘಟನೆಗಳು ಪ್ರತಿಭಟಿಸುತ್ತಾ ಈ SI ಯತೀಶ್ ರವರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ಮಟ್ಟಕ್ಕೆ ಇದು ಅಧಿಕಾರಿಗಳು ನಿಂತ್ಕೋತಾರೆ ಅಂತಂದ್ರೆ ನಾವು ಯಾಕೆ ಬದುಕಬೇಕಿದ್ವಿ? ಅವರೇ ಬದುಕೊಳ್ಳಿ ಬಿಡಿ, ನಾವು ಇರೋದೇ ಬೇಡ. ಎಲ್ಲರಿಗೂ ನಮ್ಮೆಲ್ಲರೂ ಇಡೀ ದಲಿತ ಸಮುದಾಯಕ್ಕೆ ವಿಷ ಕೊಡ್ತೀವಿ, ನಾವು ಸತ್ತೋಗ್ಬಿಡೋಣ, ಅವರೇ ಚೆನ್ನಾಗಿ ಬದುಕ್ತೀವಿ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿದ್ರು ಎಷ್ಟೇ ಮಾರ್ಗ ಅಂತ ಬೈಲಿಕ್ಕೆ? ಜಾತಿಯಿಂದಲೇ ಮಾಡುವಂಥದ್ದು ಅಪರಾಧ ಅಂತ ಗೊತ್ತಿದ್ರೂ ಕೂಡ, ಕಾನೂನುಗಳು ಪಾಸ್ ಆಗಿದ್ರೂ ಕೂಡ ಪೊಲೀಸ್ ಇಲಾಖೆನೇ ಈ ಥರ ಮಾಡ್ತು ಅಂತ ಅಂದಾಗ ಅಟ್ರಾಸಿಟಿ ಕಾಯ್ದೆಗಳನ್ನ, ಅಟ್ರಾಸಿಟಿ ಕೇಸ್ಗಳನ್ನ ಪ್ರವೋಕ್ ಮಾಡ್ತಾರೆ ಇದೇ ಪೊಲೀಸ್ ಇಲಾಖೆ ಅಂತ ಆಯ್ತಲ್ಲ. ಸೊ ಇದನ್ನ ನನಗೆ ಗೊತ್ತಾಗ್ತಿಲ್ಲ, ಯಾರು ದಿವಸ ಯಾಕೆ ಮಾಡ್ತಾರೆ.